ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟ್ರೆಂಡಿಂಗ್ ಅಲ್ವಾ, ಸೊ ಅವ್ಳು ಮಾಡಿರೋ ರೀಲ್ಸ್ ನ ನೋಡಿ ಆಯ್ತು. ಇವತ್ತು ಮುಕ್ತಿನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಹಾಗೆ ಹಬ್ಬ ಇರೋದ್ರಿಂದ ಸ್ವಲ್ಪ ಕ್ಯೂ ಕೂಡ ಇತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನೈಟ್ ಊಟಕ್ಕೆ ಹಸಿ ಬಟಾಣಿ ಹಾಗೆ ಚಿಲ್ಕವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ದೆ. ಅದ್ರ ಜೊತೆ ಗಸಗಸೆ ಪಾಯಸ ಕೂಡ ಮಾಡಿದ್ದೆ. ದೇವ್ರ ನೈವೇದ್ಯಕ್ಕೆ ಪಾಯಸನ ಇಟ್ಟು ಈವ್ನಿಂಗ್ ಕೂಡ ಪೂಜೆ ಎಲ್ಲ ಮುಗಿಸಿ ನಂತರ ನಾವು ಊಟ ಮಾಡಿದ್ವಿ. ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೋನಿಶಾ ಕನ್ನಡ ವ್ಲಾಗ್ಸ್ ಗೈಸ್. ಸೊ ಇವತ್ತು ಮಹಾಶಿವರಾತ್ರಿ ಹಬ್ಬ, ಹಾಗಾಗಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಮಾಡ್ತಾ ಇರೋದು ಯಾರು ಗೊತ್ತಾ? ನಮ್ ಸೋಹನ್. ಸೊ ಅವನಿಗೆ ಇವತ್ತು ಕ್ಯಾಮ್ರಾ ಹಿಡಿದಿರೋದು. ಸೊ ಇವಾಗ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಈ ರೀತಿಯಾಗಿ ಆರೆಂಜ್ ಕಲರ್ ಸೀರೆನ ಹಾಕೊಂಡಿದ್ದೀನಿ. ಚೆನ್ನಾಗಿದೆ ತನಿಷ್ ಅದು. ಹಾಗೆ ಯೆಲ್ಲೋ ಕಲರ್ ಡ್ರೆಸ್, ಜುಬ್ಬಾ, ಕ್ರೀಮ್ ಕಲರ್. ಸೊ ಇವಾಗ ಟ್ರೆಂಡಿಂಗ್ ಅಲ್ವಾ, ಸೊ ಆರೆಂಜ್ ಸ್ಯಾರಿ ಒಂದು ತಗೋಬೇಕು ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಆರೆಂಜ್ ನಮ್ಮಮ್ಮ ತೆಕ್ಕೊಟ್ರು ಲಾಸ್ಟ್ ಟೈಮ್ ಬಂದಿದ್ದಾಗ. ಸೊ ನೋಡಿ, ಆರೆಂಜ್ ಸ್ಯಾರಿ ಹಾಕೊಂಡಿದ್ದೀನಿ. ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ನಿನ್ನೆ ತನಿಷಾಗೆ ಒಂದು ರೀಲ್ಸ್ ನ ಮಾಡ್ಸಿದೀನಿ, ಅದನ್ನ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಅವಳು ಒಂದು ರೀಲ್ಸ್ ನ ನೋಡ್ಬಿಟ್ಟು ಅಮ್ಮ ಈ ರೀತಿಯಾಗಿ ರೆಡಿ ಮಾಡ್ಬಿಟ್ಟು ನನ್ಗೂ ಮಾಡು ಅಂತ ಹೇಳಿದ್ಲು. ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ಬಿಟ್ಟು ಮಾಡ್ಸಿದೀನಿ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ರೀಲ್ಸ್ ನ ನೋಡಿ ಅವಳು ಮಾಡಿರೋ ರೀಲ್ಸ್ ನ ನೋಡಿ ಆಯ್ತಾ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಮುಂದೆ ನೋಡಿ. ಸೊ ಲೈಕ್ ಮಾಡಿ ಗೈಸ್. ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವ್ ಇವಾಗ ದೇವಸ್ಥಾನಕ್ಕೆ ಅಂತ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ. ಕೆಳಗಡೆ ಅವರು ಕಾರ್ ಹತ್ರ ಹೋದ್ರು, ಹಂಗಾಗಿ ಆನ್ ಮಾಡ್ತಾ ಇರೋದಕ್ಕೆ ನಮ್ಮಪ್ಪ ಪೀ ಪೀ ಮಾಡ್ತಾ ಇದಾರೆ ಅಂತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಮಹಾಶಿವರಾತ್ರಿ ಬನ್ನಿ ಹೋಗೋಣ. ಇನ್ನು ಹಣ್ಣು ಕಾಯಿ ಹೂವು ಎಲ್ಲ ಮನೆಯಲ್ಲೇ ಇತ್ತು, ಹಾಗಾಗಿ ಅದನ್ನೆಲ್ಲ ಇಟ್ಕೋತಾ ಇದ್ದೀನಿ. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಹೋಗೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ರದಲ್ಲಿ ಮುಕ್ತಿನಾಥೇಶ್ವರ ಅಂತ ದೇವಸ್ಥಾನ ಇದೆ. ತುಂಬಾನೇ ಓಲ್ಡ್ ಟೆಂಪಲ್ಲು, ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ನಾವು ಆವಾಗ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಸೋಮವಾರ ಅಥವಾ ಯಾವತ್ತಾದ್ರೂ ಹೋಗಬೇಕು ಅಂತ ಅನ್ನಿಸ್ದಾಗ ನಾವು ರೆಗ್ಯುಲರ್ ಆಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಹಾಗೆ ಹಬ್ಬ ಆಗಿರೋದ್ರಿಂದ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ತುಂಬಾನೇ ಕ್ಯೂ ಇತ್ತು. ಹೇಳಬೇಕಂತ ಅಂದರೆ ಹಬ್ಬ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು. ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಎಲ್ಲ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು, ದೇವಸ್ಥಾನದ ಆವರಣದಲ್ಲಿ ಕೂತಿದ್ದು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಹಾಗೆ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಕೊಡ್ತಾಯಿದ್ರು. ಅವಲಕ್ಕಿ ಪ್ರಸಾದ ಕೂಡ ತಿಂದ್ಕೊಂಡು ಮಕ್ಕಳಿಗೆ ಆಟ ಆಡೋದಕ್ಕೆ ಏನೇನು ಬೇಕು ಅದನ್ನು ಕೊಡಿಸ್ಕೊಂಡು, ಅವರು ಅಂತೂ ಹೊರಗಡೆ ಹೋಗಿ ಈ ಥರದ್ದೆಲ್ಲ ಕಲರ್ಫುಲ್ಲಾಗಿ ನೋಡಿದ್ರೆ ಏನಾದರೂ ಒಂದು ತೊಗೊಳ್ಳೇಬೇಕು, ತೊಗೊಳ್ಳೋ ತನಕ ಬಿಡಲ್ಲ. ತನಿಷಾ ಏನೋ ಫೋನ್ ತೊಗೊಂಡ್ಲು, ಹಾಗೆ ಸೋಹನ್ ಏನೋ ಇದು ಲೇಸರ್ ಲೈಟ್ ಏನೋ ತೊಗೊಂಡ. ಸೊ ಅವ್ರಿಗೆ ಏನಾದರೂ ಒಂದು ತೊಗೊಂಡ್ಬಿಡ್ಬೇಕು, ಆವಾಗಲೇ ಮನ್ಸಿಗೆ ಸಮಾಧಾನ. ಹಾಗೆ ಇವತ್ತು ಕ್ರಿಕೆಟ್ ಬರ್ತಾಯಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡಿಬಿಟ್ಟು ಆಮೇಲೆ ಅಡುಗೆಗೆ ಏನಾದರೂ ಮಾಡೋಣ ಅಂತ ಹೇಳಿ ಕಿಚನ್ನಿಗೆ ಬಂದೆ. ಬಂದಿದ್ದು ಏನ್ ಹೆಲ್ಪ್ ಮಾಡೋದು ಬೇಡ, ಏನ್ ಬೇಡ ಕಣ. ನೀರ್ ಬರುತ್ತೆ, ಈರುಳ್ಳಿ ಹೆಚ್ಚ್ತಾ ಇದೀನಿ. ಉಪ್ಪಿಟ್ಟು ಮಾಡ್ತಿರೋದು ಏನು ಕೊಡೋದಿಲ್ಲ. ಇವತ್ತು ನನ್ನ ಹಸ್ಬೆಂಡು ಏನು ಅಡುಗೆ ಎಲ್ಲ ಏನು ಮಾಡೋದು ಬೇಡ, ಉಪ್ಪಿಟ್ಟು ಮಾಡು ಸಾಕು ಲೈಟಾಗಿ ಅಂತ ಹೇಳಿದ್ರು. ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಸೋಹನ್ ಮತ್ತು ತನಿಷಾ ಲೂಡೋ ಆಡ್ತಾಯಿದ್ರು, ಹಾವು ಏಣಿ ಆಟ ಆಡ್ತಿದ್ರು. ಅದರಲ್ಲಿ ಅವಳು ಮೋಸ ಮಾಡಿದ್ಲು, ಇವನು ಸರಿಯಾಗಿ ನಡೆಸಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಆಟ ಆಡಲಿ ಅದರಲ್ಲಿ ಒಂದು ಜಗಳ ಮಾಡ್ಕೊಂಡು ಬಂದುಬಿಡ್ತಾರೆ.
ಹಾಗಾಗಿ ಮೊದಲಿಂದ ಆಟಾಡಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಇನ್ನು ಉಪ್ಪಿಟ್ಟಿಗೆ ಯಾವಾಗಲೂ ರವೆ ಉರಿಯುವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿದ್ರೆ ಉರಿದ್ರೆ ಅದು ಗಂಟುಗಳಾಗಲ್ಲ. ಸೊ ನಾನು ಯಾವಾಗಲೂ ಕೂಡ ಉಪ್ಪಿಟ್ಟಿಗೆ ಅಥವಾ ಏನಕ್ಕಾದರೂ ಆಗಲಿ ನೀವು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅಥವಾ ತುಪ್ಪನ ಹಾಕ್ಕೊಂಡು ಉರಿಯೋದ್ರಿಂದ ಗಂಟುಗಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪ್ಲೇನ್ ಉಪ್ಪಿಟ್ಟು ಮಾಡೋದಕ್ಕಿಂತ ಅದಕ್ಕೆ ಚಿಲುಕ್ಸಿದಂಥ ಅವರೆಕಾಳು ಹಾಗೆ ಹಸಿ ಬಟಾಣಿನ ಹಾಕ್ಬಿಟ್ಟು ಮಾಡೋಣ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಅವರೆಕಾಳು ಸೀಸನ್ನು ಹಾಗೆ ಹಸಿ ಬಟಾಣಿ ಸೀಸನ್ ಇದೆಲ್ಲ ಮುಗಿತಾ ಬಂದಿದೆ. ಯಾವ್ಯಾವ ಸೀಸನಲ್ಲಿ ಏನೇನಿರುತ್ತೆ ಅದನ್ನು ಆದಷ್ಟು ಉಪಯೋಗ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ಇರುತ್ತೆ. ನನಗಂತೂ ತೊಗೊಂಡು ಬಂದು ಸುಲಿದು ಚಿಲುಕ್ಸಿ ಎಲ್ಲ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಮಕ್ಕಳು ಸ್ಕೂಲು ಅದು ಇದು ಹೋಮ್ವರ್ಕು ಟೆಸ್ಟ್ ಟೈಮು ಎಕ್ಸಾಮ್ಸ್ ಟೈಮು ಅಂತ ಎಲ್ಲ ನನಗೆ ಟೈಮ್ ಅಷ್ಟು ಸಾಕಾಗೋದಿಲ್ಲ. ಹಾಗಾಗಿ ನಾನು ಈ ಸಲ ಊರಿಗೆ ಹೋಗಿದ್ದಾಗ ನಮ್ಮಮ್ಮ ಚಿಲುಕ್ಸ್ಬಿಟ್ಟು ದೊಡ್ಡ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ರು. ಅದನ್ನೇ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ. ಇವತ್ತು ಅವರೆಕಾಳನ್ನ ಮತ್ತು ಬಟಾಣಿನ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಉಪ್ಪಿಟ್ಟು ಮಾಡುವಾಗ ಕೆಲವರು ಅಳತೆ ಪ್ರಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಇಷ್ಟು ನೀರಿಗೆ ಇಷ್ಟು ರವೆನ ಹಾಕಿದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ. ಆದರೆ ನಾನು ಹಾಗೆಲ್ಲ ಅಳತೆ ಎಲ್ಲ ಇಟ್ಕೊಂಡೇನು ಮಾಡೋದಿಲ್ಲ. ನಾನೇನಂತ ಹೇಳಿದ್ರೆ ಒಂದು ಅಂದಾಜಲ್ಲಿ ಮಾಡ್ತೀನಿ, ಇಷ್ಟು ನೀರಿಗೆ ಇಷ್ಟು ರವೆ ಹಾಕಿದ್ರೆ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅದೇ ಥರ ಮಾಡ್ತೀನಿ, ಆದ್ರೂ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗೇ ಇರುತ್ತೆ. ಹಾಗೆ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ತೀವಿ ನಮ್ಮ ಕಡೆ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ಗಸಗಸೆ ಪಾಯಸನೂ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದರೆ, ಗಸಗಸೆ ಪಾಯಸನ ಸ್ವಲ್ಪ ಅಕ್ಕಿನ ಬಿಸಿ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಾದಾಮು ಹಾಗೆ ಗಸಗಸೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನೀಟಾಗಿ ಒಂದೆರಡು ಏಲಕ್ಕಿ ಹಾಕಿ ನೀಟಾಗಿ ಫೈನ್ ಪೇಸ್ಟ್ನ ಮಾಡಿಕೊಂಡು ಅದಕ್ಕೆ ನಾನು ಬೆಲ್ಲನ ಯಾವಾಗಲೂ ಡೈರೆಕ್ಟಾಗಿ ಪಾಯಸದಲ್ಲಿ ಅಥವಾ ಏನಕ್ಕಾಗಲಿ ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಮೆಲ್ಟ್ ಮಾಡಿ ಸ್ವಲ್ಪ ಶೋಧಿಸ್ಕೊಂಡ್ರೆ ಅದರಲ್ಲಿ ಕಲ್ಲಿರೋದಾಗಿರ್ಬೋದು, ಡಸ್ಟ್ ಇರೋದಾಗಿರ್ಬೋದು, ಇದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೋದು. ಹಾಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಕರಗಿಸಿದ ನೀರನ್ನು ಸೇರಿಸಿ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ. ಲಾಸ್ಟಲ್ಲಿ ತುಪ್ಪದಲ್ಲಿ ಕರೆದು ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ಈವ್ನಿಂಗು ಮಾಡಿದ್ದಂಥ ಪಾಯಸನೂ ಕೂಡ ದೇವ್ರ ಮುಂದೆ ಇಟ್ಟು ನೈವೇದ್ಯಕ್ಕೆ ಹಾಗೆಯೇ ಪೂಜೆ ಮಾಡಿಬಿಟ್ಟು, ನಮ್ಮ ಮನೆ ದೇವರು ಈಶ್ವರ ಆಗಿರೋದ್ರಿಂದ ನಮಗೆ ಮಹಾಶಿವರಾತ್ರಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಲಿಂಗಾಷ್ಟಕಂ ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬ್ರಹ್ಮ ಮುರಾರಿ ಸುರಾಜಿತ ಲಿಂಗಂ ಬ್ರಹ್ಮ ಮುರಾರಿ ಸುರಾಜಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತ ಲಿಂಗಂ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಸಿದ್ಧ ಸುರಾಸುರ ವಂದಿತ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿ ಭೂಷಿತ ಲಿಂಗಂ ಪಣಿಪತಿ ವೇಷ್ಟಿತ ಶೋಭಿತ ಲಿಂಗಂ ದಕ್ಷ ಸುಯಜ್ಞ ವಿನಾಶನ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಫುಲ್ ಅಪ್ಲೋಡ್ ಮಾಡಿಲ್ಲ. ಎಲ್ರಿಗೂ ಆ ಶಿವ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಸೋಹನ್ ತನಿಷಾಗೆ ಉಪ್ಪಿಟ್ಟು ಜೊತೆ ಮೊಸರಿದ್ರೆ ಸಾಕು ಇಷ್ಟಪಟ್ಟು ತಿಂತಾರೆ. ಕೆಲವರು ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ ಕೆಲವು ಮಕ್ಕಳು, ಆದರೆ ಇವ್ರು ಹಂಗೇನಿಲ್ಲ, ಉಪ್ಪಿಟ್ಟು ಜೊತೆ ಮೊಸರಿದ್ರೆ ಸಾಕು ಆರಾಮಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟಿದ್ರೆ ನಾನು ತಿನ್ನಲ್ಲ, ಬರೀ ಉಪ್ಪಿಟ್ಟಿದ್ರೆ ತಿನ್ನಲ್ಲ, ಉಪ್ಪಿಟ್ಟು ಜೊತೆ ಮೊಸರಿದ್ರೆ ಆರಾಮಾಗಿ ತಿಂತಾಳೆ. ಹಾಗೆ ಸೋಹನ್ಗೂ ಕೂಡ ಅವನೇನು ಅದು ಬೇಡ ಇದು ಬೇಡ ಅಂತ ಎಲ್ಲ ಯಾವತ್ತೂ ಏನೋ ಹೇಳಲ್ಲ. ಇವಾಗ ಸ್ವೀಟ್ಗೆ ಇದ್ರ ಜೊತೆ ನಾನು ಪಾಯಸ ಮಾಡಿದ್ದೀನಿ. ಸೊ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ? ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಳ್ತನ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಗೋಲ್ಡ್ ಅಂತೂ ರೇಟ್ ತುಂಬಾ ಜಾಸ್ತಿ ಆಗಿದೆ, ಹಾಗೆ ಸಿಲ್ವರ್ ರೇಟ್ ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಕಂಪ್ಯಾರಿಟಿವ್ಲಿ ಹೇಳಬೇಕಂದ್ರೆ ಮುಂಚೆಗೂ ಈಗೂ ತುಂಬಾ ಜಾಸ್ತಿ ಆಗಿದೆ. ನಮ್ಮ ಸುತ್ತಮುತ್ತನೇ ತುಂಬ ಕೇಸಸ್ ಆಗಿದೆ. ಹಾಗಾಗಿ ನಾನು ನನ್ನ ವ್ಲಾಗಲ್ಲಿ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಏನಂತ ಹೇಳಿದ್ರೆ,
ನಾವು ಜಾಸ್ತಿ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರಗಳ್ತನನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಡೈಲಿ ನ್ಯೂಸ್ನ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ. ಹಾಗೆ ನಮ್ಮ ಸುತ್ತಮುತ್ತಲೂ ಕೆಲವೊಂದು ಇನ್ಸಿಡೆಂಟ್ಸ್ಗಳಾಗಿರುತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಮಾರ್ನಿಂಗ್ ಟೈಮು ಇವಾಗ ಬಾಗಿಲು ತೊಳೆಯೋದಕ್ಕೆ ಆಚೆ ಬರೋದಾಗಿರ್ಬೋದು, ಅಥವಾ ಇನ್ನೂ ಬೆಳಕಾಗಿರಲ್ಲ ಆಗಲೇ ವಾಕಿಂಗ್ ಹೋಗ್ತಾರೆ, ಆವಾಗ ಸರ ಹಾಕ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಈವ್ನಿಂಗ್ ಟೈಮು ಕತ್ಲೆ ಆದಮೇಲೆ ವಾಕಿಂಗ್ ಹೋಗೋದಾಗಿರ್ಬೋದು, ಆವಾಗ ಸರಗಳನ್ನ ಹಾಕೊಳ್ಳೋದಾಗಿರ್ಬೋದು. ಈ ರೀತಿ ಇರೋರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಜಾಸ್ತಿ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಒಡವೆಗಳನ್ನ ಹಾಕ್ಕೊಂಡು ಹೋಗುವಾಗ ಹೊರಗಡೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದರೆ ಅವ್ರಿಗೇನು ಒಂದು ಸರ ಸಿಕ್ಕಿದ್ರೆ ಸಾಕು, ಆ ಥರ ನಡೀತಾ ಇದೆ ಇವಾಗೆಲ್ಲ. ಸೊ ಹಾಗಾಗಿ ಅಂದರೆ ಬರೀ ಸರಗಳ್ತನ ಅಂದರೆ ಬರೀ ಸರನೇ ಕತ್ಕೊಂಡು ಹೋಗ್ತಾ ಇಲ್ಲ. ತುಂಬ ಇನ್ಸಿಡೆಂಟ್ಸ್ಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಕೆಲವೊಂದು ಸಲ ಅವ್ರ ಪ್ರಾಣನೂ ಹೋಗಿರೋದುಂಟು. ಸೊ ಸರ ಹೋದರೆ, ಒಡವೆಗಳು ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಜೀವ ಹೋದರೆ ಸಂಪಾದನೆ ಮಾಡೋದಕ್ಕಾಗಲ್ಲ. ಹಾಗಾಗಿ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ನಿಮಗೆ ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಲಾಗ್ನ ಇದುವರೆಗೂ ನೋಡಿದ್ದಕ್ಕೆ. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ.